ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಜನ ಸೆಕ್ಷನ್ ಬಿ ಕ್ವಶನ್ಸ್ ಅನ್ನ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ರೆ, ಸೊ ಹಾಗಾಗಿ ಸೆಕ್ಷನ್ ಬಿ ಯಾವ್ಯಾವ ಟಾಪಿಕ್ ಮೇಲೆ ಬರ್ಬೋದು ಅನ್ನೋದನ್ನ ನೋಡಿಕೊಂಡು ಕೆಲವೊಂದು ಸೆಕ್ಷನ್ ಬಿ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಹೌಸ್ ರೆಂಟ್ ಅಲೋಯನ್ಸಸ್ ಮೇಲೆ ಸೆಕ್ಷನ್ ಬಿಗೆ ಕೇಳಬಹುದಾದಂತಹ ಒಂದು ಕ್ವಶನ್ಸ್. ಸೊ ಹೌಸ್ ರೆಂಟ್ ಅಲೋಯನ್ಸಸ್ ಮೇಲೆ ಕೇಳಿದ್ರೆ ಯಾವ ತರ ಆನ್ಸರ್ಸ್ ಅನ್ನ ನೀವು ಮಾಡಬೇಕಾಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಕ್ವಶನ್ಸ್ ಏನಿದೆ ಅಂದ್ರೆ, ಭೂಮಿಕಾ ರಿಸೈಡ್ಸ್ ಇನ್ ಕೋಲ್ಕತ್ತಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2024-25. ಅಂದ್ರೆ ಭೂಮಿಕಾ ಇಸ್ ಅ ರಿಸೈಡ್ಸ್ ಕೋಲ್ಕತ್ತಾದಲ್ಲಿ ಇದ್ದಾರೆ. ಸೊ 24-25 ಅಲ್ಲಿ ಕೋಲ್ಕತ್ತಾದಲ್ಲಿ ಇದ್ದಾರಂತೆ. ಶಿ ಗೆಟ್ಸ್ 12,000 per annum ಆಸ್ ಎ ಬೇಸಿಕ್ ಪೇ. ನೋಡಿ 12,000 per annum. ಸೊ ಅವರು ಭೂಮಿಕಾ ಅವರು ಎಷ್ಟು ಬೇಸಿಕ್ ಸ್ಯಾಲರಿ ಇದೆಯಪ್ಪ ಅಂದ್ರೆ ಪರ್ ಆನಮ್ ಒಂದು ವರ್ಷಕ್ಕೆ 12,000 ಬೇಸಿಕ್ ಸ್ಯಾಲರಿ ಇದೆ ಅಂತ ಹೇಳಿದ್ದಾರೆ. ಶಿ ಗೆಟ್ಸ್ ಅಗೇನ್ ಶಿ ರಿಸೀವ್ ಮಾಡ್ಕೊಳ್ತಾ ಇದ್ರೆ ಡಿ ಎ ಅಟ್ 20% ಆಫ್ ಬೇಸಿಕ್ ಪೇ. ಅಂದ್ರೆ ಬೇಸಿಕ್ ಪೇ ಏನಿದೆ ಅದ್ರ ಮೇಲೆ 20% ಅನ್ನ ಡಿ ಎ ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂಡ್ ಎಂಟೈರ್ ಫಾರ್ ಆಲ್ ರಿಟೈರ್ಮೆಂಟ್ ಬೆನಿಫಿಟ್ಸ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಶಿ ಆಲ್ಸೋ ರಿಸೀವ್ಡ್, ಸೊ ಅಂದ್ರೆ ಭೂಮಿಕಾ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಕಮಿಷನ್ 15,000 ಕಮಿಷನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ದಟ್ ಇಸ್ ಕ್ಯಾಲ್ಕುಲೇಟೆಡ್ ಅಟ್ 2% ಆನ್ ಟರ್ನ್ ಓವರ್ ಅಚೀವ್ಡ್ ಬೈ ಹರ್. ಅಂದ್ರೆ ಅವರು ಭೂಮಿಕಾ ಅವರು ಟರ್ನ್ ಓವರ್ ಅನ್ನ ಅಚೀವ್ ಮಾಡಿರೋದಕ್ಕೆ 2% ಕಮಿಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅವರೇ ಕೊಟ್ಟಿದ್ದಾರೆ ಅಂತ ಅರ್ಥ. 15,000 ಕಮಿಷನ್ ಕೊಟ್ಟಿದ್ದಾರೆ. ಸೊ ಅದು ಯಾವಾಗಲೂ ಕೂಡ ಸೇಲ್ಸ್ ಮಾಡೋದಕ್ಕೆ ಅವ್ರು ಇಷ್ಟು ಪರ್ಸೆಂಟೇಜ್ ಫಿಕ್ಸ್ಡ್ ಪರ್ಸೆಂಟೇಜ್ ಕಮಿಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಎಚ್ ಆರ್ ಎ ರಿಸೀವ್ಡ್ ಬೈ ಹರ್ ಎಷ್ಟು ಔಟ್ಸ್ಟೆಂಟ್ ಅಲೋಯನ್ಸಸ್ ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ 11,800 ಪರ್ ಮಂತ್ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ರೆಂಟ್ ಪೇಡ್ ಇಸ್ 14,800 ಪರ್ ಆನಮ್. ಸೊ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಎಚ್ ಆರ್ ಎ ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26ಗೆ ಟ್ಯಾಕ್ಸಬಲ್ ಎಚ್ ಆರ್ ಎ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ನೋಡಿ ಈ ತರ ಕ್ವಶನ್ಸ್ ಅನ್ನ ನಿಮಗೆ ಕೇಳಬಹುದು. ಸೊ ಹಾಗಾಗಿ ಟ್ಯಾಕ್ಸಬಲ್ ಎಚ್ ಆರ್ ಎನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಸೆಕ್ಷನ್ ಬಿ ಗೆ ಕೇಳಿದ್ರೆ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಕ್ವಶನ್ಸ್ಗೆ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು, ಯಾವ ತರ ನೀವು ಕಾಲಮ್ಸ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಆಕ್ಚುಯಲ್ ಎಚ್ ಆರ್ ಎನ ಟ್ಯಾಕ್ಸಬಲ್ ಎಚ್ ಆರ್ ಎನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ ಹೌಸ್ ರೆಂಟ್ ಅಲೋಯನ್ಸಸ್ ಅಂತ. ಅಸೆಸಿ ಬಂದು ಭೂಮಿಕಾ, ಸ್ಟೇಟಸ್ ರೆಸಿಡೆಂಟ್, ಕ್ಯಾಟಗರಿ ಬಂದು ನಾನ್ ಗವರ್ನಮೆಂಟ್ ಎಂಪ್ಲಾಯಿ. ಸೊ ಪ್ರೀವಿಯಸ್ ಇಯರ್ 24-25 ಆಗುತ್ತೆ. ಕರೆಂಟ್ ಇಯರ್ ಬಂದು ಅಸೆಸ್ಮೆಂಟ್ ಇಯರ್ ಬಂದು 25-26 ಆಗುತ್ತೆ. ಸೊ ಈ ಒಂದು ಕಾಲಮ್ಸ್ ಅನ್ನ ನೀವು ಹಾಕೋಬೇಕಾಗುತ್ತೆ. ಸೊ ಒನ್ ಬೈ ಒನ್ ತಗೊಳ್ಳಿ. ಒನ್ ಬೈ ಒನ್ ತಗೊಳ್ಳಿ. ಟ್ಯಾಕ್ಸಬಲ್ ಎಚ್ ಆರ್ ಎನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್. ಆಕ್ಚುಯಲ್ ಎಚ್ ಆರ್ ಎ ಎಷ್ಟು ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 11,800. ನೋಡಿ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಆಕ್ಚುಯಲ್ ಆಗಿ ಎಚ್ ಆರ್ ಎ ಎಷ್ಟು ರಿಸೀವ್ ಮಾಡ್ತಾ ಇದಾರಂತೆ. ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಬೈ ಹರ್ ಎಷ್ಟು ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ ಮಾಡ್ಕೊಳ್ತಾ ಇದಾರಂತೆ 11,800 ರುಪೀಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ 11,800. ಇದ್ರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಆಕ್ಚುಯಲ್ ಎಚ್ ಆರ್ ಎನಲ್ಲಿ ರಿಸೀವ್ಡ್ ಏನಿದೆ ಅದರಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೀಸ್ಟ್ ಆಫ್ ದಿ ಫಾಲೋಯಿಂಗ್. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟ್. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟ್. ಲೆಸ್ ಮಾಡ್ಬೇಕಾದ್ರೆ ಲೀಸ್ಟ್ ಅಂದ್ರೆ ಯಾವುದು ಕಡಿಮೆ ಇರುತ್ತೆ ಅದನ್ನ ಎಕ್ಸಮ್ಟ್ ಆಗಿ ನೀವು ಲೆಸ್ ಮಾಡಬೇಕಾಗುತ್ತೆ. ಏನೇನ್ ಲೀಸ್ಟ್ ಇರುತ್ತಪ್ಪ ಅಂತ ಹೇಳಿದ್ರೆ ಒಂದು, ಸೊ ಇದ್ರಲ್ಲಿ ನಿಮಗೆ ಗೊತ್ತಿರಬೇಕು 3 ಪಾಯಿಂಟ್ ಗೊತ್ತಿರಬೇಕು. ಮೊದಲನೇದು ಬಂದು ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್. ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಫಸ್ಟ್ ಪಾಯಿಂಟ್. ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಕ್ವಶನ್ಸ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 11,800 ಇದೆ. ಸೊ 11,800 ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಮೊದಲನೇ ಪಾಯಿಂಟ್. ಅಂಡ್ ಎರಡನೇ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ರೆಂಟ್ ಪೇಯ್ಡ್ ಮೈನಸ್ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ ನಾವು ತಗೋಬೇಕಾಗತ್ತೆ.
ಎಷ್ಟು ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಸೊ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ರೆಂಟ್ ಪೇಯ್ಡ್ ಬಂದು 14,800 ರೆಂಟ್ ಅನ್ನ ಪೇಮೆಂಟ್ ಮಾಡಿರೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ರೆಂಟ್ ಪೇಯ್ಡ್ ಬಂದು 14,800 ಪೇಮೆಂಟ್ ಮಾಡ್ತಾ ಇರೋದು, ಮೈನಸ್ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. ನೋಡಿ 10% ಆಫ್ ಸ್ಯಾಲರಿ ಅಂತ ಹೇಳಿದ್ರೆ, ನೋಡಿ ಸ್ಯಾಲರಿನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಗೊತ್ತಿರಬೇಕು ಸ್ಯಾಲರಿ ಫಾರ್ HRA. HRAಗೆ ಏನೇನಪ್ಪ ಸ್ಯಾಲರಿ ಅಂತ ಹೇಳಿದ್ರೆ, ನಿಮಗೆ ಕಂಪಲ್ಸರಿಯಾಗಿ ಇದು ಕರೆಕ್ಟ್ ಆಗಿ ತಿಳ್ಕೋಬೇಕು. ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ HRA. ಸೊ ಒಂದು ಬೇಸಿಕ್ ಸ್ಯಾಲರಿ ತಗೋಬೇಕು, DP ತಗೋಬೇಕು, DA ತಗೋಬೇಕು ಇಫ್ ಇಟ್ ಈಸ್ ಎಂಟರ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್ಸ್ಗೆ, ಅಂಡ್ ಕಮಿಷನ್ ತಗೋಬೇಕಾಗುತ್ತೆ ಇಫ್ ಇಟ್ ಈಸ್ ಬೇಸ್ಡ್ ಆನ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಅಚೀವ್ಡ್ ಬೈ ದಿ ಅಸೆಸಿ ಅಚೀವ್ ಮಾಡೋ ಪರ್ಸೆಂಟೇಜ್ ಮೇಲೆ ಫಿಕ್ಸ್ಡ್ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರನೇ ನೀವು ತಗೋಬೇಕಾಗುತ್ತೆ. ಸೊ ಹಾಗಾಗಿ ಕ್ವಶನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಬೇಸಿಕ್ ಕೊಟ್ಟಿದ್ದಾರೆ, ದಟ್ ಈಸ್ ಬೇಸಿಕ್ ಸ್ಯಾಲರಿ ಪ್ಲಸ್ ಅಂಡ್ DA ಎಂಟರ್ ಆಲ್ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ DA ಪ್ಲಸ್ ಕಮಿಷನ್ಸ್ ಅನ್ನ ತಗೋಬೇಕಾ ಬೇಡವಾ ಅನ್ನೋದಕ್ಕೆ ಕಮಿಷನ್ಸ್ ಅನ್ನ ತಗೋಬೇಕು. ಏನಕ್ಕೆ ಅಂದ್ರೆ ಇಲ್ಲಿ ಕಮಿಷನ್ 2% ಟರ್ನ್ ಓವರ್ ಅಚೀವ್ ಮಾಡೋದಕ್ಕೆ ಕಮಿಷನ್ಸ್ ಅನ್ನ ಕೊಡ್ತಾ ಇರೋದು. ಹಾಗಾಗಿ ಆಡ್ ಕಮಿಷನ್. ಸೊ ಈ ಮೂರನ್ನು ಕೂಡ ನಾವು ತಗೋಬೇಕಾಗತ್ತೆ. ಸೊ ಈಗ ಈ ಮೂರು ಟೋಟಲ್ ಅನ್ನ ಮಾಡ್ತಾ ಹೋದ್ರೆ ನಾವು ಈ ಮೂರು ಅಮೌಂಟ್ ಅನ್ನ ನಾವು ಟೋಟಲ್ ಮಾಡಬೇಕಾಗತ್ತೆ. ಸೊ ಬೇಸಿಕ್ ಸ್ಯಾಲರಿ ಬಂದು ಎಷ್ಟಿದೆಯಪ್ಪ, 12,000 ಇದೆ, ಪ್ಲಸ್ DA ಬಂದು 20% ಆನ್ ಬೇಸಿಕ್ ಪೇ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೇಸಿಕ್ ಪೇ ಮೇಲೆ 20% ಅನ್ನ ಮಾಡಿದ್ರೆ, ಸೊ 12,000 ಇಂಟು 20% ಮಾಡಿದ್ರೆ 240 ಬರುತ್ತೆ. ದಟ್ ಇಸ್ 2,400 ಬರುತ್ತೆ. 2,400 ಇದು ಹೇಗೆ ಅಂತ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. 20% DA ಇಂದ 12,000 ಮೇಲೆ ನಾವು 20% ಅನ್ನ ಮಾಡ್ಕೊಂಡಿದೀವಿ. ಹಾಗಾಗಿ 2,400 ಇದೆ, ಪ್ಲಸ್ ಕಮಿಷನ್ ಅವರೇ ಕೊಟ್ಟಿದ್ದಾರೆ 15,000 ಕೊಟ್ಟಿದ್ದಾರೆ. ಸೊ ಈಗ ನೀವು ಈ ಮೂರು ಟೋಟಲ್ ಮಾಡಿದ್ರೆ ಸ್ಯಾಲರಿ ಫಾರ್ HRA ಈಕ್ವಲ್ಸ್ 12,000 ಪ್ಲಸ್ 2,400 ಪ್ಲಸ್ 15,000 ನಮಗೆ 29,400 ಸ್ಯಾಲರಿ ಫಾರ್ HRA ಸಿಗುತ್ತೆ. ಇದು HRAಗೆ ಇರ್ತಕ್ಕಂಥ ಸ್ಯಾಲರಿ. ಈಗ ನೀವೇನ್ ಮಾಡಬೇಕು, ರೆಂಟ್ ಪೇಯ್ಡ್ ಎಷ್ಟು ಪೇಮೆಂಟ್ ಮಾಡಿದ್ದಾರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 14,800 ಮೈನಸ್ 10% ಆಫ್ ಸ್ಯಾಲರಿ. 10% ಆಫ್ ಸ್ಯಾಲರಿ ಅಂದ್ರೆ ಈಗ ನಾವು ಸ್ಯಾಲರಿ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಲ್ಲಪ್ಪ, ಆ ಸ್ಯಾಲರಿನಲ್ಲಿ 29,400 ಮೇಲೆ ನಾವು 10% ಅನ್ನ ಮಾಡ್ಕೋಬೇಕು. 10% ಅನ್ನ ಮಾಡ್ಕೋಬೇಕು. ಸೊ ನೀವು 29,400 ಅಲ್ಲಿ 10% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,940 ನಿಮಗೆ ಸಿಗತ್ತೆ. ಸೊ ಹಾಗಾಗಿ ನೀವು ಸೆಕೆಂಡ್ ಪಾಯಿಂಟ್ ಅನ್ನ ಹೀಗೆ ಮಾಡ್ಕೋಬೇಕು, ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ ಮಾಡ್ಕೊಳ್ಳಿ. ಸೊ ಈಗ ರೆಂಟ್ ಪೇಯ್ಡ್ ಬಂದು 14,800 ಇದೆ, ಮೈನಸ್ 10% ಸ್ಯಾಲರಿ ಅಂತ ಹೇಳಿದ್ರೆ 2,940 ಬರುತ್ತೆ. ಸೊ ನಮಗೆ ಲೆಸ್ ಮೈನಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 11,860 ಬರುತ್ತೆ. 11,860 ನನಗೆ ಸಿಗುತ್ತೆ. ರೆಂಟ್ ಪೇಯ್ಡ್ ಮೈನಸ್ 10% ಸ್ಯಾಲರಿ ಮಾಡಿದ್ರೆ 11,860 ಸಿಗುತ್ತೆ. ಇದು ಎರಡನೇ ಪಾಯಿಂಟ್. ಹೀಗೆ ತಗೋಬೇಕು. ಮೊದಲನೇದು ಆಕ್ಚುಯಲ್ HRA ಅವ್ರು ಏನ್ ಕೊಟ್ಟಿರ್ತಾರೆ ಅದೇ ತಗೊಳ್ಳಿ. ಎರಡನೇ ಪಾಯಿಂಟ್ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ ತಗೋಬೇಕು. ರೆಂಟ್ ಪೇಯ್ಡ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. 10% ಸ್ಯಾಲರಿ ಅಂದ್ರೆ ನೀವು ಫಸ್ಟ್ ಸ್ಯಾಲರಿನ ಫೈಂಡ್ ಔಟ್ ಮಾಡಬೇಕು. ಸ್ಯಾಲರಿ ಫಾರ್ HRA ಬಂದು ಬೇಸಿಕ್, DA, DP ಇದ್ರೆ DP, ಕಮಿಷನ್ಸ್ ತಗೋಬೇಕು. ಇಫ್ ಇಟ್ ಈಸ್ ಫಿಕ್ಸ್ಡ್ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಮೇಲೆ ಇದ್ರೆ ಅದನ್ನು ಕೂಡ ನೀವು ತಗೋಬೇಕಾಗುತ್ತೆ. ಅವಾಗ ಸ್ಯಾಲರಿ ಫಾರ್ HRA ಸಿಗುತ್ತೆ. ನೀವು ಅದ್ರ ಮೇಲೆ 10% ಅನ್ನ ಮಾಡ್ಕೋಬೇಕಾಗುತ್ತೆ. ಇದು ಎರಡನೇ ಪಾಯಿಂಟ್. ಅಂಡ್ ಮೂರನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸೊ ಇಲ್ಲಿ ಶೀಸ್ ರೆಸೈಡ್ಸ್ ಇನ್ ಕೋಲ್ಕತ್ತಾ. ನೋಡಿ ಕೋಲ್ಕತ್ತಾದಲ್ಲಿ ರೆಸಿಡೆಂಟ್ ಇರ್ತಕ್ಕಂಥದ್ದು. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ಬೇಕಾಗತ್ತೆ. ನೀವು ಹೌಸ್ ಎಲ್ಲಿ ಸಿಚುಯೇಟೆಡ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ 40% ಅನ್ನೇ ತಗೊಂಬಂದಿರ್ತೀರಾ. ಬಟ್ ಚೆನ್ನೈ, ಡೆಲ್ಲಿ, ಮುಂಬೈ, ಕೋಲ್ಕತ್ತಾ
ಈ ಒಂದು 4 ಪ್ಲೇಸಲ್ಲಿ ಚೆನ್ನೈಲಾಗಿರ್ಬೋದು, ಡೆಲ್ಲಿಲಾಗಿರ್ಬೋದು, ಮುಂಬೈಲಾಗಿರ್ಬೋದು, ಕೋಲ್ಕತ್ತಾದಲ್ಲಿ ಹೌಸ್ ಏನಾದರೂ ಇದೆ ಅಂತ ಹೇಳಿದ್ರೆ ಇನ್ ಪ್ಲೇಸ್ ಆಫ್ 40% ಆಫ್ ಸ್ಯಾಲರಿ ಬದಲು ಎಲ್ಲಿ 40% ಏನು ತಗೊಳ್ತಾ ಇದ್ರೆ ಅದರ ಬದಲು ನೀವೇನ್ ಮಾಡಬೇಕು, ಈಗ ನಾನೇನು 4 ಪ್ಲೇಸ್ ಹೇಳಿದ್ನಲ್ವಾ, ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಈ 4 ಪ್ಲೇಸಲ್ಲಿ ಹೌಸ್ ಇದೆ ಅಂತ ಹೇಳಿದ್ರೆ ನೀವು HRA ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ 50% ಆಫ್ ಸ್ಯಾಲರಿಯನ್ನ ತಗೋಬೇಕಾಗುತ್ತೆ. ಇನ್ ಪ್ಲೇಸ್ ಆಫ್ 40% ಬದಲು ನೀವು 50% ಸ್ಯಾಲರಿಯನ್ನ ತಗೋಬೇಕು. ಈ 4 ಪ್ಲೇಸಲ್ಲಿ ಮಾತ್ರ, ಚೆನ್ನೈ, ಡೆಲ್ಲಿ, ಮುಂಬೈ, ಕೋಲ್ಕತ್ತಾ. ಸೊ ಹಾಗಾಗಿ ಬೇರೆ ಪ್ರಾಬ್ಲಮ್ಸ್ಗಳಲ್ಲೆಲ್ಲ ನಾವು 40% ಅನ್ನ ತಗೊಂಡಿರ್ತೀವಿ. ಯಾಕೆ ಸರ್ ಇಲ್ಲಿ ತಗೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳ್ಬಿಟ್ಟು ಈ 4 ಪ್ಲೇಸ್ ಅನ್ನು ತಗೊಂಡಿದ್ದಾರೆ. ಸೊ ಆಸ್ ಪರ್ IT ಪ್ರಕಾರ ಕೋಲ್ಕತ್ತಾ, ಮುಂಬೈ, ಡೆಲ್ಲಿ ಮತ್ತೆ ಚೆನ್ನೈ, ಇಲ್ಲಿ HRA ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ 50% ಆಫ್ ಸ್ಯಾಲರಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇನ್ಸ್ಟೆಡ್ ಆಫ್ 40% 50% ಅನ್ನ ತಗೋಬೇಕು, ಈ 4 ಪ್ಲೇಸ್ ಮಾತ್ರ. ಸೊ ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಅಂಡ್ ಚೆನ್ನೈ. ಸೊ 50% ಸ್ಯಾಲ್ರಿ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಸ್ಯಾಲ್ರಿ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. 29,400 ಇದೆ. ಇದ್ರ ಮೇಲೆ 50% ಅನ್ನ ಮಾಡಿದ್ರೆ 29,400 ಇಂಟು 50% ಮಾಡಿದ್ರೆ ನಮಗೆ 14,700 ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 14,700 ನಮಗೆ 50% ಆಫ್ ಸ್ಯಾಲರಿ ಸಿಗುತ್ತೆ. ಈಗ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ಸ್ ಅನ್ನ ನೀವು ಲೆಸ್ ಮಾಡಬೇಕು ಅಂತ ಹೇಳಿದೆ. ಸೊ ದಟ್ ಈಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಅಂದ್ರೆ ಈ 3 ಪಾಯಿಂಟ್ ಅಲ್ಲಿ ಲೀಸ್ಟ್ ಅಂದ್ರೆ ಅತಿ ಕಡಿಮೆ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಮೊದಲನೇದು 11,800 ಇದೆ ಆಕ್ಚುಲ್ SRA. ರೆಂಟ್ ಪೈಡ್ ಮೈನಸ್ 10% ಸ್ಯಾಲರಿ 11,860 ಇದೆ. ಅಂಡ್ 50% ಸ್ಯಾಲರಿ ಬಂದು 14,700 ಇದೆ. ಈ ಮೂರಲ್ಲೂ ಅತಿ ಕಡಿಮೆ ಇರೋದು, ಲೀಸ್ಟ್ ಅಂದ್ರೆ ಕಡಿಮೆ ಇರೋದು ಯಾವುದು, 11,800 ಇಸ್ ಲೀಸ್ಟ್. 11,800 ಲೀಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸೊ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟೆಡ್ ಅಂತ ಏನ್ ಹೇಳಿದೆ, ಸೊ 11,800 ಈಸ್ ಲೀಸ್ಟ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಲೀಸ್ಟ್ ಯಾವ್ದಿದೆ 11,800 ಅನ್ನ ತಗೊಂಡಿದ್ದೀನಿ. ಸೊ ಲೆಸ್ ಮಾಡಿದ್ರೆ, ಸೊ ಈಗ ಆಕ್ಚುಲ್ HRA ರಿಸೀವ್ಡ್ 11,800 ಇದೆ, ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್ ಅಂದ್ರೆ ಲೀಸ್ಟ್ 11,800 ಅನ್ನ ತಗೊಂಡಿದ್ದೀನಿ. ಲೆಸ್ ಮಾಡಿದ್ರೆ ನಮ್ಗೆ ಸೊ ಬರ್ತಕ್ಕಂಥ ಆನ್ಸರು ನಿಲ್ಲಿರುತ್ತೆ. ದಿಸ್ ಇಸ್ ಟ್ಯಾಕ್ಸಬಲ್ HRA, ಟ್ಯಾಕ್ಸಬಲ್ HRA ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಹೀಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಟ್ಯಾಕ್ಸಬಲ್ HRA ಕೇಳಿದ್ರೆ. ಬಟ್ ಇಲ್ಲಿ ನೀವು ಕೋಲ್ಕತ್ತಾದಲ್ಲಿ ರೆಸಿಡೆಂಟ್ ಇರ್ತಕ್ಕಂಥದ್ದು, ಹಾಗಾಗಿ ಇನ್ಸ್ಟೆಡ್ ಆಫ್ 40% ಬದಲು 50% ಸ್ಯಾಲರಿಯನ್ನ ತಗೋಬೇಕಾಗತ್ತೆ. ಕೋಲ್ಕತ್ತಾ, ಡೆಲ್ಲಿ, ಮುಂಬೈ, ಚೆನ್ನೈ. ಓಕೆ, ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥದ್ದು. ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.